ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪಾ ಅಂದ್ರ ಇದೇನಪ್ಪ ಈ ಪ್ಲೇಸ್ ತೋರ್ಸ್ಲಾಗತ್ತೀನಿ ಅಂತೀರಿ. ನಾನು ಯೂಟ್ಯೂಬ್ ಚಾನಲ್ ಸಲುವಾಗಿ ಒಂದು ಸಪರೇಟ್ ಆಗಿ ಸೆಟಪ್ ರೆಡಿ ಮಾಡ್ಕೋಬೇಕಲ್ಲಗತ್ತೀನ್ರಿ. ಸೊ ಅದ್ರ ಸಲುವಾಗಿ ಇದು ಅಷ್ಟು ಪ್ಲಾನಿಂಗ್ ನಡೆದದ್ ನೋಡ್ರಿ. ಇವಾಗ ಇದೇನ್ ಪ್ಲೇಸ್ ಇನ್ ಲುಕ್ ನೋಡ್ಲಾಗತ್ತಿರಲ್ಲ, ಕಂಪ್ಲೀಟ್ ಆಗಿ ನೆಕ್ಸ್ಟ್ ಟೈಮ್ ಚೇಂಜ್ ಆಗಿರ್ತಿದ್ ನೋಡ್ರಿ. ಯಾಕಂದ್ರ ಅಲ್ಲಿ ಇಟ್ಟಿಗೆ ಒಂದು ಬೇರೆ ತರ ಪ್ಲಾನ್ ಹಾಕೊಂಡಿನಿ, ಅದು ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ಹೆಂಗಿರ್ತದ ಅಂತ. ಸೊ ಅದ್ರ ಸಲುವಾಗಿನೇ ಇವಾಗ ನಾ ಎಲ್ಲಿಗೆ ಹೋಗ್ಲಾಗತ್ತೀನಪ್ಪ ಅಂದ್ರ ಇವಾಗ ಒಂದ್ ಮಾತು ಹೇಳ್ಬೇಕಂತ ನಂಗೆ ಒಂದ್ ಮಾತು ನೆನ್ಕೊಡ್ತದ. ಸೊ ಇವಾಗ ಜುಲೈ ತಿಂಗಳದಲ್ಲ ಇದು ಏನು. ಸೊ ಇಲ್ಲಿ ತನಕ ನಾ 7 ತಿಂಗಳು ಭಾಳ ಟೈಮ್ ವೇಸ್ಟ್ ಮಾಡೀನಿ. ಸೊ ಯಾಕಂದ್ರೆ ನಾ ಅದು ಮಾಡ್ಲೇನು ಇದು ಮಾಡ್ಲೇನು ಬರೀ ವಿಚಾರ ಮಾಡೋದ್ರೊಳಗೆ ಟೈಮ್ ಕಳ್ದೇನೆ. ಬಟ್ ಇನ್ನು ಹಂಗಿಲ್ಲ, ನನ್ನ ತಲೆಗೆ ಏನು ಬರ್ತದೆ ಅಂದ್ರೆ ಇವಾಗ ಮಾಡ್ಲೇಬೇಕದು, ಮಾಡಿ ತೀರಿಸ್ಬೇಕೇ ಅದು. ಸೊ ಅದು ಏನ್ ಪ್ಲಾನಿಂಗ್ ಇಟ್ಕೊಂಡಿಲ್ಲಲ್ಲ. ಸೊ ಅದ್ರ ಸಲಿಂದ ಇವಾಗ ನನ್ನ ತಲೆಗೆ ಏನು ಬಂದದ ಅಂತ ಏನಂದ್ರೆ ನಾ ಯೂಟ್ಯೂಬ್ ಮೊದಲು ಫೋಕಸ್ ನಾ ಯೂಟ್ಯೂಬ್ ಮಾಡ್ಬೇಕಂತಿದ್ದ. ಸೊ ಅದ್ರ ಸಲಿಂದ ನಾ ಯೂಟ್ಯೂಬ್ ಫೋಕಸ್ ಮಾಡ್ಲತ್ತೀನಿ. ಇವಾಗ ಸೊ ಯೂಟ್ಯೂಬ್ ಫೋಕಸ್ ಇತ್ತಲ್ಲ, ಮೊದಲು ಯೋಚನೆ ಮಾಡಿ ನಾ ಮಾಡ್ಲೇನು ಬಿಡ್ಲೇನು, ನಾನು ಫೇಲ್ ಆಗ್ತೀನಿ ಅದು ಯೂಟ್ಯೂಬ್ ಮಾಡ್ರಂದಾರ. ಬಟ್ ಇವಾಗ ಅದು ಏನಂತಲ್ಲ, ಮಾಡೋ ಪ್ರಯತ್ನ ಪಟ್ರೆ ಏನು ಭೀ ಆಗ್ತದೆ. ಸೊ ಲಾಸ್ಟ್ ಟೈಮ್ ನಾ ಇನ್ಸ್ಟಾಗ್ರಾಮ್ದಾಗ ರೀಲ್ಸ್ ಮಾಡೋದು ಭೀ ಅದು ಯೋಚನೆ ಮಾಡಿದ. ಸೊ ನನ್ನ ಕೈಲಿ ಆಗ್ತದೇನಿಲ್ಲ ಅಂತ. ಸೊ 1 year 2 months ಒಳಗೆ ಮ್ಯಾಕ್ಸಿಮಮ್ ಅಂದ್ರೆ ಭೀ 25K ತನಕ ರೀಚ್ ಆಗಿನ. ಸೊ ಅಲ್ಲೇ ಸಕ್ಸಸ್ ಆಗಿನಂದ್ರೆ ಇಲ್ಲಿ ಭೀ ಯಾಕೆ ಸಕ್ಸಸ್ ಆಗಲ್ಲ. ಸೊ ಇದು ಭೀ 1 year ಟೈಮ್ ಇಟ್ಕೊಮ್ಮಿ, ಇಲ್ಲ 6 months ಟೈಮ್ ಇಟ್ಕೊಮ್ಮಿ ಅಂತ ನಾ ತಲೆಗೆ ಇಟ್ಕೊಂಡಿನಿ ಆಲ್ಮೋಸ್ಟ್. ಸೊ ನಿಮ್ದ ಬಂತು ಸಪೋರ್ಟ್ ಸಿಕ್ಕತ್ತಂದ್ರೆ ಪಕ್ಕ ನಾನು ಸಕ್ಸಸ್ ಆಗ್ತೀನಿ. ಸೊ ಅದು ಬಿಡ್ರಿ. ಇವಾಗ ನಾ ಎಲ್ಲಿ ಬಂದಿನಪ್ಪ ಅಂದ್ರೆ ಫರ್ನಿಚರ್ ಶಾಪಿಗೆ ಬಂದಿ ನೋಡ್ರಿ. ಯಾವ್ದು ಫರ್ನಿಚರ್ ಶಾಪ್ ಅಂತೀರಿ? ಎಲ್ಲಿ ಬಂದಿ ಅಂದ್ರೆ ದ ಡಿಸೈರ್ ಫರ್ನಿಚರಿಗೆ ಬಂದಿದ್ದು. ಎದಕ್ಕೆ ಏನು ಅಂತೆಲ್ಲ ಡೀಟೇಲಾಗಿ ಹೇಳ್ತೀನಿ, ನಾ ಏನೂ ಹೇಳಿಲ್ಲ, ಹೇಳ್ತೀನಿ. ಸೊ ಅದ್ರ ಸಲುವಾಗಿನೇ ನಂಗೆ ಇವಾಗ ಮೋಸ್ಟ್ ನೀಡೆಡ್ ಯಾವ್ದಪ್ಪ ಅಂದ್ರೆ ನಮ್ಮ ಕಂಪ್ಯೂಟರ್ ಟೇಬಲ್ ನೋಡ್ರಿ. ಅದ್ರ ಸಲ ಅಂದ್ರೆ ಕಂಪ್ಯೂಟರ್ ಟೇಬಲ್ ತೊಗೊಳಕ್ ಬಂದೀನಿ. ಈ ಒಂದು ಟೇಬಲ್ ಆರ್ಡರ್ ಮಾಡಿ ಮ್ಯಾಕ್ಸಿಮಮ್ ಅಂದ್ರೆ ಭೀ 15 days ಮೇಲೆ ಆಯ್ತ್ರಿ, ಇವಾಗ ಬಂದದ. ಸೊ ಅದ್ರ ಸಲುವಾಗಿ ಇವಾಗ ತೊಗೊಳಕ್ ಬಂದೀನಿ. ಸೊ ನಾ ಇಲ್ಲಿ ಯಾಕಪ್ಪ ಬಂದಿನಪ್ಪ ಅಂದ್ರೆ ನಾನು ಲಾಸ್ಟ್ ಟೈಮ್ ಇಲ್ಲೇ ಪ್ರಮೋಷನ್ ಮಾಡಿದೆ, ಇಲ್ಲಿ ಕ್ವಾಲಿಟಿ ಅಂತ ಚಲೋ ಅನ್ಸಿತ್ತು. ಸೊ ಅದ್ರ ಸಲುವಾಗಿನೇ ಇವ್ರ ಬಲ್ಲಿನೇ ಬ್ರದರ್ ಅವ್ರಿಗೆ ಹೇಳಿ ಆರ್ಡರ್ ಮಾಡಿಸಿದ್ದು ಈ ಟೇಬಲ್. ಫೈನಲಿ 15 days ಆದ ಬಳಿಕ ಇವತ್ತು ಬಂದದ್ ನೋಡ್ರಿ. ಅಂಡ್ ಅದು ಒಂದೇ ಅಲ್ಲ, ಇನ್ನೊಂದು ಭೀ ಅದ. ಏನಪ್ಪಾ ಅಂದ್ರೆ ಚೇರ. ಇದ್ರೊಳಗೆ ಯಾವ ಚೇರ್ ತೊಗೋಬೇಕಂತ ಗೊತ್ತಾಗಲ್ಲಾಗ್ಯದ. ಭಾಳ ಅಂದ್ರೆ ಭಾಳ ಕನ್ಫ್ಯೂಸ್ದಾಗಿದ್ದೀನಿ. ಸೊ ಇವು ಅಷ್ಟು ಚೇರ್ ನೋಡಿದ ಬಳಕ ಒಂದ್ರಕ್ಕಿಂತ ಒಂದು ನೋಡ್ಲಕ್ಕೆ ಚಲೋ ಭೀ ಅನ್ಸ್ಲತ್ತ. ಬಟ್ ಕಂಫರ್ಟೇಬಲ್ ಯಾವ್ದದ ಅಂತ ತಿಳಿಯಲಾಗ್ಯದ. ಬಟ್ ಇದು ಯಾಕೋ ನೋಡಿದ್ರೆ ಕಂಫರ್ಟೇಬಲ್ ಅನ್ಸ್ಲಾಗತ್ತದ ನೋಡ್ರಿ. ಸೊ ಇವು ಅಷ್ಟು ಆಲ್ಮೋಸ್ಟ್ ಇದ್ರ ಒಳಗೆ ನೋಡಿದ್ರೆ ಎಲ್ಲಕ್ಕಿಂತ ಬೆಟ್ರ್ ಇದು ಅನ್ಸ್ಲಾಗತ್ತದ ನೋಡ್ರಿ. ಸೊ ಅಷ್ಟು ನೋಡೋಟಿಗೆ ಟಮ್ಟಮಿ ಭೀ ಬತ್ ನೋಡ್ರಿ. ನಂಗೆ ಆಲ್ಮೋಸ್ಟ್ ಇದೇ ಲೈಕ್ ಆಗ್ಯದ. ಯಾವುದಪ್ಪ ಅಂದ್ರೆ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಇದೇ ಒಯ್ತೀನಿ, ಇದೇ ಇಷ್ಟ ಆಗ್ಯದ. ಇದು ಭಾರಿ ಇದೆ ಅಂತ. ಅಷ್ಟು ಚೇರ್ಕಿಂತ ಕಂಫರ್ಟೇಬಲ್ ಅಂದ್ರೆ ಅದೇ ಅಣ್ಣ. ಮಸ್ತ್ ಕೂತ್ ನೋಡ್ಬ್ರು, ಭಾರಿ ಇದೆ, ಲೈಕ್ ಆಗ್ಯದ ಅದೇ. ಹಾಂ, ಫುಲ್ ಕಂಫರ್ಟೇಬಲ್ ಇದೆ. ಸೊ ಇಲ್ಲಿ ನೋಡ್ರಿ, ನಾವು ಎಲ್ಲತ್ತಿ ಇದೇ ಟೇಬಲ್ಲ. ಸೊ ಅಷ್ಟು ರ್ಯಾಪಿಂಗ್ ಮಾಡ್ಲತ್ತ, ರ್ಯಾಪಿಂಗ್ ಯಾಕಂದ್ರೆ ಸ್ಕ್ರ್ಯಾಚಸ್ ಆಗ್ಬಾರ್ದಂತ. ಸೊ ಲಾಸ್ಟ್ ಟೈಮ್ ಇಲ್ಲಿ ನಾವೇನು ಫರ್ನಿಚರ್ ಲಾಸ್ಟ್ ಟೈಮ್ ಪ್ರಮೋಷನ್ ಮಾಡಿದೆ ಆ್ಯಕ್ಚುಲಿ ಇಲ್ಲಿ. ಸೊ ಕ್ವಾಲಿಟಿ ಭೀ ಭಾರಿ ಇದೆ. ಸೊ ನೀವು ಭೀ ಏನರ ಯೂಟ್ಯೂಬ್ ಚಾನಲ್ ಮಾಡ್ಬೇಕಲ್ಲಗತ್ತಿದ್ರಂದ್ರೆ, ಒಪ್ಪತ್ತಿಗೆ ಏನರ ಬೇರೆ ಪ್ಲ್ಯಾನ್ ಮಾಡ್ಕೋಬೇಕಲ್ಲಗತ್ತಿದ್ರಂದ್ರೆ ದಯವಿಟ್ಟು ಯಾರು ಸುಮ್ಮ ಕುಂದಿರ್ಬೇಡ್ರಿ. ಯಾಕಂದ್ರೆ ಇಷ್ಟು ದಿನ ನಾ ಅಂತೂ ಟೈಮ್ ಭಾಳ ವೇಸ್ಟ್ ಮಾಡೀನಿ ಅಂತಲಗತ್ತಿದ್ದ. ಹೌದಣ್ಣ? ಹಾಂ ಅಣ್ಣ. ಸೊ ಇಲ್ಲಿಂದು ಇವಾಗ ಟೇಬಲ್ ಹಳ್ಳು ಬ್ರೋ. ಹಳ್ಳು ಹಳ್ಳು ವೈಸ್ ಚೇರ್ ಎಲ್ಲ ಅದನ್ನು ಅಣ್ಣ. ಇದ್ರದ್ದು ಸ್ಪೆಷಾಲಿಟಿ ಏನು ಹೇಳ್ಬೋದು? ಸ್ಪೆಷಾಲಿಟಿ ಏನೇನು ಯೂಸ್ ಅಂದ? ಹಾಂ ರೀ, ಅಂದ್ರೆ ಫುಲ್ ಕಂಫರ್ಟೇಬಲ್ ಇರಿ. ಹೀಟ್ ಆಗಲ್ಲ ಏನು ಬಾಡಿ? ಅಂದ್ರೆ ಮೇನ್ ಅಂದ್ರೆ ಬಾಡಿ ಹೀಟ್ ಆಗಲ್ಲ. ಅದೊಂದು ಅಂದ್ರೆ ಕಂಟಿನ್ಯೂ ಕೂತ್ ವರ್ಕ್ ಮಾಡ್ಬೋದು ಅಂದಂಗೆ ಆಯ್ತು ಅಣ್ಣ. ರೈಟ್, ಆರಾಮ್ ಫುಲ್ ಬ್ಯಾಕ್. ರೈಟ್. ಸೊ ವಾಯ್ಸ್ ಇದಕ್ಕೆ ಬಿ ಇದು ಮಾಡ್ಲತ್ತಾರ. ಸೊ ಯಾಕಂದ್ರೆ ಇವಾಗ ಧೂಳು ಕುಂದಿರ್ಬಾರ್ದು ಹೋಗೋ ಟೈಮಿಗಂತ. ಸೊ ಇಷ್ಟೆಲ್ಲ ಮಾಡ್ಲಾಗತ್ತೀನಿ. ಮೈಂಡ್ದಾಗ ಏನೇನೋ ವಿಚಾರ ಹೊಂಟಾವ. ಲೈಫ್ದಾಗ ಸೋಲ್ತೀನೋ ಗೆದ್ದಿತ್ತೀನೋ, ಅಲ್ಲೇನು ಫೇಲ್ ಆಗ್ತೀನೋ ಅಂತ ಭಾಳ ವಿಚಾರ ಹೊಂಟಾವ. ಅದ್ರ ನಮ್ಮ ಪ್ರಯತ್ನ ಏನದಲ್ಲ ಅದು ಬಿಡಬಾರ್ದು ನೋಡ್ರಿ.
ಯಾಕಂದ್ರೆ ಇಷ್ಟು ದಿನ ನಾ ಹೆಂಗೆ ಟೈಮ್ ವೇಸ್ಟ್ ಮಾಡೀನಿ ಅಂದ್ರೆ ಇವಾಗ ಗೊತ್ತಾಗ್ಲಾಗತ್ತದ್ರ ನಾ ಎಷ್ಟು ಟೈಮ್ ವೇಸ್ಟ್ ಮಾಡೀನಿ. ಯಾಕಂದ್ರೆ ನಾ ಆಲ್ಮೋಸ್ಟ್ ಈ ಜರ್ನಿ ಒಳಗೆ ಕಾಲಿಟ್ಟು ಮ್ಯಾಕ್ಸಿಮಮ್ ಅಂದ್ರೆ ಭೀ 1.5 ವರ್ಷ ಆಗ್ಲಾಗತ್ತತ್ತು. ಸೊ ಹೆಂಗಂದ್ರೆ ಯಾಕಪ್ಪ ನಾ ಇಷ್ಟು ಟೈಮ್ ವೇಸ್ಟ್ ಮಾಡೀನಿ ಎದ್ರ ಸಲುವಾಗಿ ಅಂದ್ರೆ ಬರ್ತಾ ಬರ್ತಾ ನಮ್ದು ಏನಂತಾರ ಎಕ್ಸ್ಪೀರಿಯನ್ಸ್ ಆದಂಗೆ ಗೊತ್ತಾಗ್ತದೆ ಟೈಮ್ ಯಾಕೆ ವೇಸ್ಟ್ ಮಾಡ್ದೇವಪ್ಪ ಅಂತ. ಸೊ ಅದಕ್ಕಲ್ಲಿ ಯಾರೇ ಇವಾಗ ಸ್ಟಾರ್ಟ್ ಮಾಡ್ಬೇಕಲ್ಲಗತ್ತೀನಿ ಅನ್ನೋರು ಬೆಸ್ಟ್ ನೋಡ್ರಿ ಇದೊಂದು ಟೈಮ್. ಅದ್ರ ಒಳಗಂತೂ ಸ್ಟೂಡೆಂಟ್ ಲೈಫ್ ಇರ್ತದಲ್ರಿ, ಈ ಲೈಫ್ದಾಗ ಯಾರಾದರೂ ಕಂಟೆಂಟ್ ಕ್ರಿಯೇಷನ್ದಾಗ ಕಾಲು ಇಡ್ಬೇಕಲ್ಲಗತ್ತಿದ್ರಂದ್ರೆ ಸ್ಟೂಡೆಂಟ್ ಲೈಫಿಗೆ ಆಲ್ಮೋಸ್ಟ್ ಈ ಒಂದು ರೂಟ್ದಾಗ ಕಾಲು ಇಟ್ರಂದ್ರೆ ಲೈಫ್ ಭಾರಿ ಅಂದ್ರೆ ಭಾರಿ ಅದ ನೋಡ್ರಿ. ಕೆಲವೊಬ್ಬರು ಅಂತಾರ ಏನಪ್ಪ ಇದೆಲ್ಲ ವಿಡಿಯೋಸ್ ಮಾಡ್ಕೊತ ಓಡಾಡ್ತೀರಿ ಹಂಗ ಹಿಂಗ ಅಂತ ಅನ್ನೋರು ಅಂತಿರ್ತಾರ. ಅವೆಲ್ಲ ತಲೆಗೆ ಹಾಕೋಬಾರ್ದು ನೋಡ್ರಿ, ಸೀರಿಯಸ್ ಇದು ಫಸ್ಟ್ ಇದು ಮಾತು ನೆನ್ಪಿಟ್ಕೋಬೇಕು. ಯಾಕಂದ್ರೆ ಫಸ್ಟ್ ಯಾವಾಗೆಲ್ಲ ಓಲ್ಡ್ ಮಂದಿಗೆ ಇದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ಇವಾಗ ಜನ್ರೇಷನ್ನ ಸೋಷಿಯಲ್ ಮೀಡಿಯಾ ಮೇಲೆ ಭಾಳ ಡಿಪೆಂಡ್ ಅದಾರೆ. ಸೊ ಅದ್ರ ಸಲುವಾಗಿನೇ ಯಾರಿಗಾದ್ರೂ ಇದ್ರ ಒಳಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಟೈಮ್ ವೇಸ್ಟ್ ಮಾಡ್ಲಾರ್ದಂಗೆ ಈ ಜರ್ನಿ ಒಂದು ಸ್ಟಾರ್ಟ್ ಮಾಡಿಬಿಡ್ರಿ. ಯಾಕೆ ಈ ಮಾತು ಪದೇ ಪದೇ ಅಲ್ಲಗತ್ತೀನಿ ಅಂದ್ರೆ ನಾ ಇಷ್ಟು ದಿನ ಅದೇ ಅನ್ಕೋತ ಕೂತಿದ್ದೆ, ಇವತ್ತು ಮಾಡ್ಬೇಕು, ನಾಳೆಗೆ ಮಾಡ್ಬೇಕಿಲ್ಲ, ನಾಡ್ದು ಮಾಡ್ಬೇಕಿಲ್ಲ ಅಂದ್ರೆ ಮುಂದಿನ ತಿಂಗಳು ಯಾವಾಗಾರ ಸ್ಟಾರ್ಟ್ ಮಾಡಮ್, ಅವಾಗ ಇವಾಗ ಮಾಡಿ ಅಂದಿ ನನ್ನ ತಲೆ ಒಳಗೆ ಇಷ್ಟು ದಿನ ಟೈಮ್ ವೇಸ್ಟ್ ಮಾಡೀನಿ. ಸೊ ಅದಕ್ಕಲ್ಲೇ ನೀವು ಯಾರೂ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನೋಡ್ರಿ, ಅಷ್ಟೇ ಹೇಳ್ತೀನಿ ನಾ. ಸೀರಿಯಸ್ ಇನ್ನು ಮುಂದೆ ನಾ ಭೀ ಕರೆಕ್ಟಾಗಿ ಯೂಟ್ಯೂಬ್ದಾಗ ವಿಡಿಯೋಸ್ ಬಿಡ್ತಾ ಇರ್ತೀನಿ. ಅದಕ್ಕೆ ಏನಿಲ್ಲರಿ, ನಿಮ್ದು ಜಸ್ಟ್ ಒಂದು ಸಪೋರ್ಟ್ ಸಿಕ್ಕತ್ತಂದ್ರೆ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ ನೋಡ್ರಿ. ಯಾಕಂದ್ರೆ ಇಷ್ಟೆಲ್ಲ ಮಾಡ್ಲತ್ತೀನಿ ಅಂದ್ರೆ ಆ್ಯಂಡ್ ಇದು ಅಷ್ಟೇ ಅಲ್ಲ, ಇನ್ನೊಂದು ಏನಪ್ಪ ಅಂದ್ರೆ ಬರೀ ನಾ ಯೂಟ್ಯೂಬ್ ವಿಡಿಯೋ ಅಷ್ಟೇ ಅಲ್ರಿ, ಅದ್ರ ಬಿಟ್ಟು ನಂದು ಇನ್ನೊಂದು ವರ್ಕ್ ಭೀ ಮಾಡ್ತೀನಿ. ಅದು ಲಾಸ್ಟ್ ಟೈಮ್ ವಿಡಿಯೋ ಹಾಕೀನಿ, ನೀವು ಯಾರೇ ನೋಡಿದ್ದಿಲ್ಲ ಅಂದ್ರೆ ಆ ವಿಡಿಯೋ ನೋಡ್ಕೊಂಬರ್ರಿ. ಅಷ್ಟಿನ್ನ 2-3 ಡೇಸ್ ಆಯ್ತು ಅದು ವಿಡಿಯೋ ಬಿಟ್ಟು. ನನ್ನ ಯೂಟ್ಯೂಬ್ ಚಾನಲಿಗೆ ಇನ್ನೂ ಯಾರೂ ನೋಡಿದ್ದಿಲ್ಲ ಅಂದ್ರೆ ಹೋಗಿ ನೋಡ್ರಿ, ಆ ವಿಡಿಯೋ ಗೊತ್ತಾಗ್ತದೆ ನಾ ಏನು ವರ್ಕ್ ಮಾಡ್ತೀನಪ್ಪ ಅಂತ. ಯಾಕಂದ್ರೆ ಫಸ್ಟ್ ಟೈಮ್ ಕೊಡೋದನ್ನ ಅದಕ್ಕೆ ರೀ, ಯಾಕಂದ್ರೆ ನಾವು ಲೈಫ್ದಾಗ ಮುಂದೆ ಬಂದಿದೆ ಅದರ್ಲಿಂತ. ಸೊ ಲೈಫ್ದಾಗ ಏನು ಬಿಟ್ರೆ ಅದು ಒಂದು ಕೆಲಸ ಮಾತ್ರ ಬಿಡಂಗಿಲ್ಲ ನೋಡ್ರಿ. ಏನಂತಂತ ಆ ವಿಡಿಯೋದಾಗ ನೋಡ್ಕೊಂಬಂದರೆ ಕೆಲವೊಬ್ಬರು ಬಂದು ನೋಡಿದ್ರೆ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತೇ ಆಗ್ತದೆ ಏನಪ್ಪ ನಾ ವರ್ಕ್ ಮಾಡ್ತೇನೆ ಅಂತ. ಸೊ ನಾ ಅಂತೂ ಆ ಬ್ರದರ್ ಅವ್ರ ಸಂಗಟ ಇಲ್ಲೇ ಮಾತಾಡ್ಕೊಂಡು ಕೂತಿದ್ದೆ, ನಂಗೆ ನೆನಪಿದ್ದಿದ್ದಿಲ್ಲ. ಸೊ ಅಲ್ಲಿದ್ದು ಯಾಕಂದ್ರೆ ಟಮ್ ಹೋಗ್ಯದ ಆಲ್ರೆಡಿ ಮನಿ ಬಲ್ಲಿ. ಸೊ ಇವಾಗ ನಾ ಎಲ್ಲಿಗೆ ಹೋಗ್ಲಾಗತ್ತೀನಪ್ಪ ಅಂದ್ರೆ ಮನೆಗೆ ಹೊಂಟಿನಿ ನೋಡ್ರಿ. ಇನ್ನೊಂದು ಏನಪ್ಪ ಅಂದ್ರೆ ಇನ್ನು ನನ್ನ ಯೂಟ್ಯೂಬ್ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಆ್ಯಂಡ್ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಇನ್ನೊಂದು ಮಾತು ಏನು ಕೇಳಗತ್ತೀನಿ ಅಂದ್ರೆ ನನ್ನ ಕಡೆಯಿಂದ ಏನರ ತಪ್ಪಾಗಿತ್ತಂದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ. ಯಾಕಂದ್ರೆ ಇನ್ನು ನಾ ಯೂಟ್ಯೂಬ್ ಚಾನಲ್ದಾಗ ಫಸ್ಟ್ ಏನಂತಾರೆ ಇವಾಗ ಕಾಲ ಇಡ್ಲಾಗತ್ತೀನಿ ರೀ. ಸೊ ಅದಕ್ಕೆ ಏನಾರ ನನ್ನ ಮಿಸ್ಟೇಕ್ ಆಗಿತ್ತಂದ್ರೆ ದಯವಿಟ್ಟು ಕ್ಷಮಿಸ್ಬಿಡ್ರಿ. ಫೈನಲಿ ಟೇಬಲ್ ಮತ್ತು ಚೇರ್ ಅಂತೂ ಬಂತು ನೋಡ್ರಿ. ಇನ್ನು ನೆಕ್ಸ್ಟ್ ವಿಡಿಯೋದಾಗ ನಾನು ಪೂರಾ ಸೆಟಪ್ ತೋರಿಸ್ತೀನಿ. ಅಲ್ಲಿ ತನಕ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಎಲ್ರಿಗೂ ಶರಣಾರ್ಥಿ.